ನಾವು ನ್ಯೂಸ್ ಪೇಪರ್ ಯಾವತ್ತು ಒನ್ ವೇ ಆಗಿ ಕೆಲಸ ಮಾಡೋಕ್ಕಾಗಲ್ಲ, ಯಾವತ್ತು ಟೂ ವೇ ಕೆಲಸ ಮಾಡಬೇಕು. ಸೊ ಆ ದೃಷ್ಟಿಯಲ್ಲಿ ನಾವು ಜಿಲ್ಲೆಗಳಿಗೆ ಹೋದಾಗ ಆಯಾ ಜಿಲ್ಲೆಯ ಪ್ರಮುಖರನ್ನ ಮಾತಾಡಿಸಿ ಅವ್ರ ಜೊತೆ ಒಂದು ಕನೆಕ್ಟ್ ಇಟ್ಕೋಬೇಕು ಅನ್ನೋದು ಈ ಇಂಟ್ರಾಕ್ಷನ್ ಉದ್ದೇಶ, ಬೇರೆ ಇನ್ಯಾವುದೇ ಉದ್ದೇಶ ಇಲ್ಲ. ಜೊತೆಗೆ ನಮ್ದೊಂದು ಮನವಿ ಅಂತೆ, ಪತ್ರಿಕೆಯನ್ನು ಓದಿ, ನಮ್ಮ ಪತ್ರಿಕೆಯನ್ನು ಓದಿ ಅನ್ನೋದು ಮೊದಲನೇ ಮನವಿ. ಎರಡನೇ ಮನವಿ, ನಮ್ದೊಂದು ಯಾವುದೇ ಪತ್ರಿಕೆಯನ್ನ ಓದಿ, ಯಾಕೆಂದ್ರೆ ಪತ್ರಿಕೆ ಓದುವ ಸಂಸ್ಕೃತಿ ಹಾಳಾಗಬಾರ್ದು ಅನ್ನೋದು ಒಂದು ಆಶಯ. ಅಂದ್ರೆ ಬರೆಯೋದ್ರಲ್ಲಿ ಪತ್ರಿಕೆಯ ಹಿತದೃಷ್ಟಿ ಮಾತ್ರ ಅಡಗಿ ಒಂದು ಇಡೀ ಸಮಾಜದ ಹಿತದೃಷ್ಟಿನೂ ಇದೆ. ಪತ್ರಿಕೆಯ ಓದಿನ ಹವ್ಯಾಸವನ್ನ ಮುಂದುವರಿಸಿಕೊಂಡು ಹೋಗೋದ್ರಲ್ಲಿ ಸಮಾಜದ ಒಳಿತು ಕೂಡ ಅಡಗಿದೆ. ಆ ದೃಷ್ಟಿಯಿಂದ ನಾವು ಪತ್ರಿಕೆಯನ್ನು ಓದಿ ಅಂತ ಮನವಿ ಮಾಡ್ತೀವಿ, 4 ಜನಕ್ಕೆ ಹೇಳಿ ಅಂತ ಮನವಿ ಮಾಡ್ತೀವಿ. ಪತ್ರಿಕಾ ರಂಗದ ಹಿರಿಯಣ್ಣ ಅಂತ ಹೇಳ್ತಕ್ಕಂಥ ಪತ್ರಿಕೆ ನಮ್ಮ ಸಂಯುಕ್ತ ಕರ್ನಾಟಕ. ಸ್ವಾತಂತ್ರ್ಯ ಪೂರ್ವದಲ್ಲಿ ಜನರಿಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಬಿಜಾಪುರ, ಬೆಳಗಾಂನಲ್ಲಿ ಪ್ರಾರಂಭ ಆಗಿ ನಂತರ ಹುಬ್ಬಳ್ಳಿಗೆ ಅದು ಸ್ಥಳಾಂತರವನ್ನು ಹೊಂದಿದ್ದು 1932ರಿಂದ ಸತತವಾಗಿ ಈ ಪತ್ರಿಕೆ ನಡ್ಕೊಂಡು ಬಂದಿದೆ. ಹಾಗಾಗಿ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆಯಾಗಿ ಸತತವಾಗಿ ಈ ಒಂದು 92ನೇ ವರ್ಷ ಸಂಯುಕ್ತ ಕರ್ನಾಟಕ ಪತ್ರಿಕೆ ನಡ್ಕೊಂಡು ಬಂದಿದೆ. ಕರ್ಮವೀರ ಅನ್ನೋ ಒಂದು ಪತ್ರಿಕೆ ಈಗಾಗಲೇ 100 ವರ್ಷ ದಾಟಿದೆ. 102 ಆಯ್ತಾ? 106 ವರ್ಷ ಆಯ್ತು ಕರ್ಮವೀರ ಪತ್ರಿಕೆ. ಕಸ್ತೂರಿ ಸುಮಾರು 72 ವರ್ಷದಿಂದ ಏನು ಕನ್ನಡದ ರೀಡರ್ಸ್ ಡೈಜೆಸ್ಟ್ ಎನ್ನುವ ಒಂದು ಇದರ ಹೆಸರಿನಲ್ಲಿ ನಡ್ಕೊಂಡು ಬಂದಿದೆ. ಕನ್ನಡಿಗೆ ಒಂದು ಪತ್ರಿಕಾ ರಂಗದ ಇತಿಹಾಸ ಅಂದ್ರೆ ಸಂಯುಕ್ತ ಕರ್ನಾಟಕದ ಇತಿಹಾಸವೇ. ಕನ್ನಡ ಭಾಷೆಯ ಒಂದು ಪತ್ರಿಕಾ ರಂಗದ ಇತಿಹಾಸ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಪತ್ರಿಕಾ ರಂಗದ ಕರ್ನಾಟಕ ಹೆಸರು ಬರೋದಕ್ಕಿಂತ ಮುಂಚೆ ಸಂಯುಕ್ತ ಕರ್ನಾಟಕ ಮೈಸೂರು ಪ್ರದೇಶ ಅಂತ ಇದ್ದಾಗೂ ಸಹ ಸಂಯುಕ್ತ ಕರ್ನಾಟಕ ಅನ್ನೋ ಒಂದು ಹೆಸರಿನಲ್ಲೇ ಪ್ರಾರಂಭ ಆಗಿ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲೂ ಸಹ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದಂತ ಪತ್ರಿಕೆ. ಈ ಎಲ್ಲ ಬೇರೆ ಬೇರೆ ಪತ್ರಿಕಾ ರಂಗದಲ್ಲಿ ಬೇರೆ ಬೇರೆ ಒಂದು ವ್ಯಾಪಾರಿ ಉದ್ದಿಮೆದಾರರ ಹಿಡಿತದಲ್ಲಿದ್ದಂತ ಒಂದು ಪತ್ರಿಕಾ ರಂಗದಲ್ಲಿ ವಿಶಿಷ್ಟ ಸ್ಥಾನವನ್ನ ಗಳಿಸ್ಕೊಂಡು ಬಂದದ್ದು ಒಂದು ಸಂಯುಕ್ತ ಕರ್ನಾಟಕ ಪತ್ರಿಕೆ. ಅಷ್ಟು ದಿನದಿಂದ ಒಂದು ಸತತವಾಗಿ ನಡ್ಕೊಂಡು ಬಂದಿದೆ. ಒಂದು ಆ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಉಮಾಬಾಯಿ ಕುಂದಾಪುರ ಅಂತ ಹೇಳಿ ಒಬ್ಬರು ಸ್ವಾತಂತ್ರ್ಯ ಹೋರಾಟದಲ್ಲಿ ಆಕೆ ಈ ಜಮೀನನ್ನ ಕೊಟ್ಟಂತ ಜಾಗದಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಆಗಿ ನಂತರ ಇಡೀ ಕರ್ನಾಟಕದಲ್ಲಿ ನಮ್ಮ ಪತ್ರಿಕೆ ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಮಹಾಬಲ ಅವರು ಸಹ ಬಹಳ 92 ವರ್ಷ ಆದ್ರೂ ಸಹ ಇವತ್ತಿಗೆ ಒಂದು ಹೊಸ ರೂಪವನ್ನ ಕೊಡಬೇಕು ಅಂತ ಹೇಳಿ ಬಹಳ ಯುವಕರಾದಂತ ಮಹಾಬಲ ಅವರು ಸಹ ಸಂಪಾದಕರಾಗಿ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ. ಅದಲ್ಲದೆ ವಿಶಿಷ್ಟವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಜ್ಞಾನದ ಗುರು ಅಂತ ಹೇಳಿ ಶಾಲೆಗಳಲ್ಲಿ ಅದನ್ನ ಮಕ್ಕಳಿಗೆ ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿ. ಹಾಗಾಗಿ ಈ ಒಂದು ಯಾವುದೇ ಒಂದು ಲಾಭದ ಉದ್ದೇಶ ಇಲ್ಲದೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಜನರಿಗೋಸ್ಕರನೇ ಅನ್ಕೊಂಡಿರ್ತಕ್ಕಂಥ ಪತ್ರಿಕೆ ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆ. ಈ ಸಂಯುಕ್ತ ಕರ್ನಾಟಕ ಇದಲ್ಲದೆ ಇವತ್ತಿನ ದಿನ ಡಿಜಿಟಲ್ ಮಾಧ್ಯಮದಲ್ಲೂ ಸಹ ಪ್ರಸಾರವಾಗಬೇಕು ಅಂತ ಹೇಳಿ ನಾವು ಯೂಟ್ಯೂಬ್ ಚಾನೆಲ್ ಅಲ್ಲೂ ಸಹ ಅದಕ್ಕೂ ಸಹ ಸುಮಾರು ಇವತ್ತಿನ ದಿನ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸುಮಾರು 50,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಗುಲ್ಬರ್ಗಾದಲ್ಲಿ, ಆಮೇಲೆ ಬಾಗಲಕೋಟೆಯಲ್ಲಿ, ಹುಬ್ಬಳ್ಳಿಯಲ್ಲಿ, ಮಂಗಳೂರಿನಲ್ಲಿ ನಮ್ಮ ಬೇರೆ ಬೇರೆ ಎಡಿಷನ್ಗಳು ಸಹ ಒಂದು ಪ್ರಿಂಟ್ ಆಗ್ತಕ್ಕಂಥ ಸಂದರ್ಭ ಇದೆ. ದಾವಣಗೆರೆಯಲ್ಲೂ ಸಹ ನಮ್ಗೆ ಒಂದು ಎಡಿಷನ್ ಇದೆ. ಹಾಗಾಗಿ ಸುಮಾರು 5ರಿಂದ 6-7 ಎಡಿಷನ್ಗಳನ್ನ ನಮ್ಮ ಬೇರೆ ಬೇರೆ ಭಾಗದಲ್ಲಿ ಪ್ರಕಟ ಆಗುತ್ತೆ. ಬೆಂಗಳೂರಿನಲ್ಲೇ ನಾವು ಒಂದು ಸುಮಾರು 5 ಕೋಟಿ ರೂಪಾಯಿ ಖರ್ಚು ಮಾಡಿ ಹೊಸದಾದಂತ ಒಂದು ಮಿಷಿನ್ ಅನ್ನ ಸ್ಥಾಪನೆ ಮಾಡಿ ಅಲ್ಲಿಯೂ ಸಹ ಒಂದು ಅದನ್ನ ಪ್ರಕಟವಾಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದ್ದೀವಿ. ಸಂಯುಕ್ತ ಕರ್ನಾಟಕದ ಮುಖ್ಯಸ್ಥರು ಎಲ್ಲರಿಗೂ ಕೂಡ ಹಿರಿಯರು ತುಮಕೂರಿಗೆ ಸಾಕಷ್ಟು ಸರಿ ಬಂದಿದ್ದಾರೆ. ಸಮಾಜದ ವತಿಯಿಂದ ಬಂದಿದ್ದಾರೆ, ಗ್ರಾಮ ಸಮಾಜದ ವತಿಯಿಂದ ಹಿರಿಯರಾದಂತ ಹಿರಿಯ ವಕೀಲರು ನಮ್ಮೆಲ್ಲರಿಗೂ ಕೂಡ ಅಡ್ವೈಸರ್ ಇರ್ತಕ್ಕಂಥ ಅಶೋಕ್ ಕಾರ್ನೇಡಿ ಸರ್ ಅವರೇ ಮತ್ತು ಸಂಯುಕ್ತ ಕರ್ನಾಟಕದ ಸಂಪಾದಕರಾದಂತಹ ಮಹಾಬಲೇಶ್ ಭಟ್ ಅವರೇ, ಉಪಸ್ಥಿತಿರುವಂತಹ ಸಾಮಾನ್ಯ ಕಾರ್ಪೊರೇಟ್ ಇಂಡಸ್ಟ್ರೀಸ್ ತುಂಬಾ ಸಮಾಜ ಸೇವೆಯಲ್ಲಿ ಹುಡುಗಿರೋದನ್ನ ಬರೀ ಹೆಂಡತಿ ಮಕ್ಕಳು ಬರೋದಾದ್ರೆ ಏನಾದ್ರು ಸಮಾಜಕ್ಕೆ ಹೆಚ್ಚಿನದಾಗಿ ಏನಾರ ಬೇರೆ ಬೇರೆ ಕಡೆ ನೋಡಿದ್ದೀವಿ. ನಮ್ಮಲ್ಲಿ ಗೊತ್ತಿರ್ತಕ್ಕಂಥ ನಮ್ಮ ಚಂದ್ರಣ್ಣ ಸಂಯುಕ್ತ ಕರ್ನಾಟಕ ನಮಗೆ ಗೊತ್ತಿರೋ ಪೇಪರ್ ಎಲ್ಲರೂ ಕೂಡ
ಸಂಯುಕ್ತ ಕರ್ನಾಟಕಕ್ಕೆ ಇದರಿಂದ ಆದಂತ ಬ್ಯಾಕ್ಗ್ರೌಂಡ್ ಇದೆ, ನಮಗೂ ಕೂಡ ಗೊತ್ತಿದೆ. ಸಾಹೇಬರು ಕೂಡ ಅದರಲ್ಲಿರುವಂತ ಟ್ರಸ್ಟ್ ವತಿಯಿಂದ ನಡೆಸಿರ್ತಕ್ಕಂಥ ಯಾರೆಲ್ಲ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಮತ್ತು ಸ್ವತಂತ್ರ ಬರೋಕ್ಕಿಂತ ಮುಂಚೆನೆ ಏನು ಮೈಸೂರು ಸ್ಟೇಟ್ ಇತ್ತು, ಕರ್ನಾಟಕ ಹೆಸರು ಅವತ್ತೇನೆ ಪ್ರತಿಪಾದಿಸಿದಂತ ಪತ್ರಿಕೆ. ಮತ್ತು ಸಾಕಷ್ಟು ಇವತ್ತು ಬೆಳಗ್ಗೆ ಪುಸ್ತಕ ಸಂತೆ ಅಂತ ಇತ್ತು ಸರ್, ಬೆಳಗ್ಗೆ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ನೀವೇನ್ ಹೇಳಿದ್ರೆ ಕರಾವಳ ಅಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಆಬ್ಜೆಕ್ಟಿವ್ ಅವ್ರನ್ನು ಕೂಡ ಒಂದು ಮಾಡಿದ್ದಾರೆ. 3 ದಿವಸ ಇದೆ. ಸೊ ನಿಮ್ದೇನು ಕರಾವಳ ಇದೆ ಅದು ಖಂಡಿತವಾಗಿಯೂ ಪೇಪರ್ ಓದ್ಬೇಕು. ಪೇಪರ್ ಓದೋ ಹವ್ಯಾಸನ ಈಗಿನ ನೆಕ್ಸ್ಟ್ ಜನರೇಷನ್ ಅಲ್ಲೂ ಕೂಡ ಭಾರತದಲ್ಲಿ ಹೇಳಿದ್ರೆ ನೀವು 90ನೇ ಇಸ್ವಿ ಹುಟ್ಟಿರೋರ್ಗು ಏನೋ ಒಂದು ಹೇಳ್ಬೋದು ಬನ್ನಿ ಅಂತ. ಈ 90-95 ಆದ್ಮೇಲೆ ಹುಟ್ಟಿರೋಂಥವ್ರಿಗೆ ಭಾರಿ ಕಷ್ಟ. ಯಾವ್ದೋ ಅಂತ ಹೇಳ್ತಾರೆ, ಟಿವಿನೂ ನೋಡೋದಿಲ್ಲ. ಎಲ್ಲ ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ನ್ಯೂಸ್, ಬೋಗಸ್ ನ್ಯೂಸ್, ಒಳ್ಳೆ ನ್ಯೂಸ್ ಅದೇ ಬೇಗ ಎಲ್ಲರೂ ಕೂಡ ವೈರಲ್ ಆಗುತ್ತದೆ. ಅದರಿಂದ ಇವತ್ತು ನೀವು ಹೇಳಿದಂಥದ್ದು ಖಂಡಿತವಾಗಿ ನಮ್ಮ ಫೌಂಡೇಶನ್ ಅನ್ನ ನಾವು ಬಿಡೋದಿಲ್ಲ. ಮತ್ತು ಮನಸ್ಸಿನ ವಿಕಸನ ಆಗೋದು ಈ ಸ್ಟೇಟು ಪುಸ್ತಕ ಎಲ್ಲ ಇಟ್ಕೊಂಡಾಗಲ್ಲ, ಪೇಪರ್ ಇಟ್ಕೊಂಡಾಗ. ಇವತ್ತು ಚಿಂತನೆ ಮಂಥನದಲ್ಲಿ ಬರ್ತಕ್ಕಂಥ ವಿಚಾರ ಏನಂದ್ರೆ, ಏನು ಒಂದು ಸೈಕ್ಯಾಟ್ರಿಕ್ ಡಾಕ್ಟರ್ನ ಅಥವಾ ಸೈಕ್ಯಾಟ್ರಿಕ್ ಒಂದು ನಿಮ್ಮ ಒಂದು ಪತ್ರಿಕೆಗಳಲ್ಲಿ ಇತ್ತು, ಇಂತಹ ಒಂದು ಆತ್ಮಹತ್ಯೆ ಪ್ರಕರಣಗಳಲ್ಲೇ ಒಂದು ಸಾಕಷ್ಟು ವಿಭಿನ್ನವಾದಂತಹ ಪ್ರಕರಣಗಳನ್ನ ತೆಗೆದುಕೊಂಡು ಆ ಪ್ರಕರಣಗಳ ಆದಾಗ ಇಂಥದ್ದು ಇಟ್ಟಿದ್ರೆ ಆಗಬಾರ್ದಾಗಿತ್ತು ಅನ್ನೋ ಒಂದು ಸಂದೇಶವನ್ನ ನೀವು ಕೊಡುವಂತದ್ದಾದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಸಮಾಜಕ್ಕೆ ಒಂದು ಒಳ್ಳೆಯ ಗುಣಮಟ್ಟವನ್ನು ಕೊಟ್ಟಾಗುತ್ತೆ. ಯಾಕೆಂದ್ರೆ ಸಮಸ್ಯೆಗಳೇ ಎಲ್ಲವೂ ಕೂಡ ಸಮಸ್ಯೆಗಳೇ ಕೊಡ್ತಿವೆ. ನಾನು ಮಾಧ್ಯಮ ಇದ್ದರೆ ನಾನು ಎಲ್ಲ ತಿಳ್ಕೊಳ್ಳೋದಕ್ಕೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತ ಕೆಲಸ ಆಗಬೇಕು. ಅದು ಎಷ್ಟು ಇದೆ, 1, 2, 3, 4 ಇಷ್ಟು ಯಾವ ಸಮಸ್ಯೆ ಪರಿಹಾರದ ಬಗ್ಗೆ ಚಿಂತನೆಗಳನ್ನ ಮಾಡಿದಾಗ ನಮ್ಮ ಒಂದು ಸಮಾಜವನ್ನ ಹೊಸ ರೀತಿಯಲ್ಲಿ ಮಾಡಬಹುದು. ಅಥವಾ ಇವತ್ತು ಯಾವತ್ತೋ ಒಂದು ಪ್ರಕಟಣೆ ಆಗಿದೆ, ಆ ಪೇಪರ್ ಹುಡುಕ್ತಾರೆ ಇಂಥ ಒಂದು ನಿಟ್ಟಿನಲ್ಲಿ ಆ ಪೇರೆಂಟ್ಸ್ ಆಗಿ ಇವತ್ತು ಆತ್ಮಹತ್ಯೆ ಪ್ರಕರಣದಲ್ಲಿ ಪೇರೆಂಟ್ಸ್ ಇರಬಹುದು, ಅಥವಾ ಇವತ್ತೆಲ್ಲ ಕೆಲಸದ ಒತ್ತಡದಲ್ಲಿ ಅವರು ಆತ್ಮಹತ್ಯೆ ಪ್ರಕರಣಗಳಾಗಿರ್ಬೋದು, ಗಂಡ ಹೆಂಡತಿ ಪ್ರಕರಣದಲ್ಲಿ ಆತ್ಮಹತ್ಯೆ ಆಗಿರ್ಬೋದು, ಮತ್ತೆ ಇನ್ನ ಅವರ ಒಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಅಲ್ಲಿ ಆತ್ಮಹತ್ಯೆ ಆಗಿರ್ಬೋದು. ಈ ಕೆಲವಾರು ವಿಚಾರಗಳನ್ನ ನಾವು ಮನಗೊಂಡಾಗ ಆ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಯಾವ ರೀತಿ ಇರಬೇಕು ಅನ್ನೋ ಒಂದು ಸುಸ್ಥಿತಿಯನ್ನ ಒಂದೊಂದು ಆತ್ಮಹತ್ಯೆ ಪ್ರಕರಣಗಳು ನೀವು ಅದನ್ನ ಬರೆದಾಗ ಒಂದು ನೈಜವಾದಂತಹ ಸಂಗತಿ ಏನಂದ್ರೆ ಒಂದು ಸಮಾಜವನ್ನ ಬದಲಾವಣೆ ಮಾಡುವಂತ ಒಂದು ಚೈತನ್ಯ ಪತ್ರಿಕೆಗೂ ಬರುತ್ತೆ, ಮತ್ತೆ ಒಂದು ವಿಭಿನ್ನತೆ ಇರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಎರಡನೇದಾಗಿ ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಾಗಿದೆ ಅಂದ್ರೆ, ಇವತ್ತು ಬಾಂಬೆ ಐಐಟಿನ ನಾವು ತೆಗೆದುಕೊಂಡ್ರೆ 212ನೇ ಸ್ಥಾನ ಬರುತ್ತೆ. ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನೋ ನಾವು ತಿಳ್ಕೊಂಡೆ, ಈಗ ನನ್ನ ಮಗನ ಸೇರಿಸ್ಬೇಕಾದ್ರೆ ನಾನು ಇವನ್ನೆಲ್ಲ ಆರ್ಗ್ಯ ಮಾಡ್ತೇವೆ. ಈ ನಮ್ಮ ಇನ್ನು ಲೋಕಲ್ ಕಾಲೇಜ್ಗಳು ಇಷ್ಟೇ ಇಲ್ಲ, RV ಕಾಲೇಜ್ ಇಷ್ಟೇ ಇಲ್ಲ, BMS ಕಾಲೇಜ್ ಇಷ್ಟೇ ಇಲ್ಲ. ಆ ಒಂದು ಬಾಂಬೆ ಐಐಟಿ ಇಂಜಿನಿಯರಿಂಗ್ ಕಾಲೇಜು ಇವತ್ತು 212ನೇ ಸ್ಥಾನದಲ್ಲಿದೆ. ನಂಬರ್ 1, ನಂಬರ್ 2, ನಂಬರ್ 3 ಎಲ್ಲ ಬೇರೆ ಕಂಟ್ರಿಗೆ ಹೋಗಿದೆ ಎಲ್ಲ. ಯಾಕೆಂದ್ರೆ ಆ ಒಂದು ಯೂನಿವರ್ಸಿಟೀಸ್ ಮಾಡುವಂತ ಇದನ್ನ ಅವರೆಲ್ಲ 100-250 ವರ್ಷದಿಂದ ಆಳವಾಗಿ ತಗೊಂಡು ಅದನ್ನ ಎಜುಕೇಶನ್ ಸಿಸ್ಟಮ್ ನ ಆ ಬೇರ್ನಲ್ಲಿ ಬೆಳೆಸಿದ್ರು. ನಮ್ಗೆ ಇವತ್ತು ಬುದ್ಧಿವಂತ ಮಕ್ಕಳು ಇವತ್ತು ಫಾರಿನ್ಗೆ ಹೋಗ್ತಾರೆ. ಬುದ್ಧಿವಂತ ಮಕ್ಕಳು ಯಾರು ನಮಗೆ ಇವತ್ತು ಚೆನ್ನಾಗಿ ಓದಿರುವಂತ ಮಕ್ಕಳು ಆ ಓದುವ ಹಂತದಲ್ಲಿ ಅವ್ರಿಗೆ ಸೀಟ್ ಸಿಗುತ್ತೆ ಇಂಥ ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿಕ್ಕಾಗ ಆ ಮಕ್ಕಳು ಮತ್ತೆ ಇಂಡಿಯಾಗೆ ಬರೋದಿಲ್ಲ. ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಮೊನ್ನೆ ಒಂದು ಆವಿಷ್ಕಾರ ಆಯ್ತು, 4% ಸಿಗುತ್ತೆ ಅಂತ ಅಂದ್ಬಿಟ್ಟು ಯಾವ್ದೋ ಒಂದು ಅಂಡಮಾನ್ ನಿಕೋಬಾರ್ ಏನೋ ಸಿಗುತ್ತೆ ಅಂತ. ಆ ಒಂದು ತೆಗೆಯುವಂತ ತಂತ್ರಜ್ಞಾನದ ಕೊರತೆ ಇದೆ ನಮ್ಮಲ್ಲಿ. ನಮ್ಗೆ ಏನ್ ಪೆಟ್ರೋಲಿಯಂ ಪ್ರಾಡಕ್ಟ್ ಇದೆ, ಆ ಪೆಟ್ರೋಲಿಯಂ ಪ್ರಾಡಕ್ಟ್ ತಂತ್ರಜ್ಞಾನ ಇಲ್ಲ. ಯಾಕೆಂದ್ರೆ ಎಲ್ಲ ನನ್ನ ಕಸ್ಟಮರ್ ಇದ್ದಾರೆ, ನಾನು ಸೈಕಲ್ಲಿ ನಾನು ಮಾಡೋದ್ರಿಂದ ಒಂದು ಅನಂತರ ಮರ ಸೈಕಿತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ತೆಗೆಯೋದು ಅಂತ ಇಂಡಿಯಾದಲ್ಲಿ ಇದೆ. ಇದಕ್ಕೆ ಒತ್ತು ಕೊಡ್ತಾ ಇಲ್ಲ. ಇಂಥ ಒಂದು ಲೇಖನಗಳನ್ನ ಸಾಕಷ್ಟು ಬರೀಬೇಕಾಗುತ್ತೆ. ಮತ್ತೆ ರೇರ್ ಮಿನರಲ್ಸ್ ಅಂತ ಇವತ್ತು ನಮ್ಗೆ ಕುಮಾರಸ್ವಾಮಿ ಅದನ್ನ ಒಂದು ಖಾತೆ ಕೊಟ್ಟು ಅಲ್ಲಿ ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳೆಲ್ಲ ನಮ್ಮಲ್ಲಿ ಎಲ್ಲರೂ ಇದೆ. ಗೋಲ್ಡ್, ನಿಕ್ಕಲು ಮತ್ತೆ ಸಿಲ್ವರ್ ಎಲ್ಲ ಇದೆ. ಆ ಒಂದು ಅನ್ವೇಷಣೆ ಮಾಡುವಂತ ತಂತ್ರಜ್ಞಾನ ಇಲ್ಲ. ಇದನ್ನ ಅಳವಡಿಸುವಂತ ಇದನ್ನ ಹೆಚ್ಚಿನ ಇದನ್ನ ಮತ್ತೆ ನಮ್ಮ ಯೂನಿವರ್ಸಿಟಿಗಳನ್ನ ಇವತ್ತು ಗಣನೀಯವಾದಂತ ಮಟ್ಟದಲ್ಲಿ ತರಬೇಕಾದ್ರೆ ಏನೆಲ್ಲ ಕ್ರಾಂತಿ ಆಗಬೇಕು ಸಂಕ್ಷಿಪ್ತವಾಗಿ ಬರೀಬೇಕು ಅಂತ ನಾನು ಯೋಚನೆ ಮಾಡಬೇಕು. ಇದು ಯಾಕೆಂದ್ರೆ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ನನ್ನಲ್ಲಿ ಮನಸ್ಸಲ್ಲಿ ಇದ್ದಿದ್ದ ನಾನು ಓಪನ್ ಆಗಿ ಹೇಳ್ಬೇಕಾಗಿತ್ತು. ಧನ್ಯವಾದ.
ರಂಗದಲ್ಲಿ ಇರ್ತಕ್ಕಂಥವ್ರು ನಾವು ತಿಳಿದ ಹಾಗೆ ಅವರು ಬೃಹಸ್ಪತಿಗಳು ಅಂತಾನೆ ನಾವು ತಿಳ್ಕೊಂಡಿದ್ದೀವಿ. ಯಾಕೆಂತ ಹೇಳಿದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾ ಇರುವ ಹಾಗೆ ಅವರು ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥ ಅವರು ಯಾವುದೇ ಒಂದು ವಿಷಯ ತಗೊಂಡ್ರು ಸಹ ಅವರು ಎಕ್ಸ್ಪರ್ಟ್ ತರ ಅವರು ಒಂದು ರಿಪೋರ್ಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಪಬ್ಲಿಷ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ದಿನಗಳಿಗಾದ್ರೆ ಯಾವುದೋ ಒಂದು ಹೊಸ ವಿಷಯ ಬರುತ್ತೆ, ಆದ್ರೆ ಅದರಲ್ಲಿ ಹೊಸ ವಿಷಯ ಎಲ್ಲ ನಮ್ಗೆ ಹೊಸಾಗಿನೇ ಕಾಣ್ತಾ ಇರುತ್ತೆ. ಆದ್ರೆ ಆಳವಾಗಿ ಸ್ಟಡಿ ಮಾಡಿ ಬೆಳಗಾವಿಯವರಿಗೆ ಅದನ್ನ ಪತ್ರಿಕೆಗಳಲ್ಲಿ ಹಾಕಿ ಅದನ್ನು ಜನರಿಗೆ ಮುಗಿಸ್ತಾ ಇರ್ತಕ್ಕಂಥವ್ರು ಕಾಪುಗಳಲ್ಲ. ಆದ್ರೆ ನಮ್ಗೆ ನಾವು ಓದುಗರಾಗಿ ಜನರ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಏನಿದೆ ಅದನ್ನ ನಾವು ಒಂದು ವ್ಯಕ್ತಪಡಿಸ್ಬೋದು. ಏನೋ ಸಿಂಪಲ್ ಆಗಿ ಒಂದೆರಡು ವಿಷಯಗಳನ್ನ ನಾವು ಹೇಳ್ಬೋದು. ನಾನು ಇಲ್ಲಿ ನೋಡಿದೆ ಸಂಯುಕ್ತ ಕರ್ನಾಟಕ ಶತಕದತ್ತ ಓಟ 90ರ ನೋಟ ಅಂತ ಇದೆ. ಅಂದ್ರೆ ಈಗ 5-6 ವರ್ಷದಲ್ಲೇನೆ ಶತಮಾನೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂಥ ಸಂಯುಕ್ತ ಕರ್ನಾಟಕಕ್ಕೆ ನಾನು ಶುಭವನ್ನು ಕೊಡ್ತಾ ಇದ್ದೇನೆ. ಇಂಥ ಒಂದು ಪತ್ರಿಕೆ ನಮ್ಮ ಅಧ್ಯಕ್ಷರು ಹೇಳಿದಾಗೇನೆ ನಮ್ಮ ಒಂದು ಇದೇ ಒಂದು ಪ್ರಥಮವಾಗಿ ಬಂದಿರ್ತಕ್ಕಂಥ ಪತ್ರಿಕೆ ಅಂತ ಹೇಳಿದ್ರು, ಅಂತ ಹೇಳಿದ್ರು. ಅಂತ ಒಂದು ಪತ್ರಿಕೆ ಇವಾಗಲೂ ಸಹ 100 ವರ್ಷದ ಕಾಲ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಒಂದು ನಾವೆಲ್ಲ ಅದನ್ನ ಶ್ಲಾಘಿಸ್ತಕ್ಕಂಥ ಒಂದು ವಿಷಯ ಆಗಿದೆ. ಈ ಒಂದು 100 ವರ್ಷದಲ್ಲಿ ಸಾಕಷ್ಟು ಏಳು ಬೀಳುವ ಆಗಿರುತ್ತೆ. ಪತ್ರಿಕೆ ಎಲ್ಲಾ ಪತ್ರಿಕೆಗಳಿಗೂ ಅಷ್ಟೇ ಅದು ಏಳು ಬೀಳುಗಳು ಸಾಮಾನ್ಯ. ಅದೇನು ಇರಲಿ ಸಂಯುಕ್ತ ಕರ್ನಾಟಕ, ನಾನು ಈ ಕಸ್ತೂರಿ ಸಹ ಸಂಯುಕ್ತ ಕರ್ನಾಟಕದ್ದು ನಾನು ಸರ್ ಅದನ್ನ ನಾನು ತುಂಬಾ ವರ್ಷ ನಾವು ಚಿಕ್ಕವನಿದ್ದಾಗ ಓದ್ತಾ ಇದ್ದೆ. ನಾನು ಹೈಸ್ಕೂಲಲ್ಲಿ ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಅದನ್ನೆಲ್ಲ ತರಿಸೋದು ಓದುದು. ಆಗ ಓದಿನ ಒಂದು ಹಾಬಿ ಇತ್ತು. ಎಲ್ಲ ಮ್ಯಾಗಝೈನ್ ನಾವು ಒಂದು ಪೂಲ್ ಮಾಡ್ಬಿಟ್ಟು ತರಿಸ್ಬಿಟ್ಟು ನಾವು ಸ್ಟೂಡೆಂಟ್ಸ್ ಒಂದು ಮ್ಯಾಗಝೈನ್ಗೆ ಸಬ್ಸ್ಕ್ರೈಬ್ ಮಾಡಿ ಚಂದಮಾಮ ತರಿಸ್ತಾ ಇದ್ವಿ. ಅದೇ ತರ ಚಂದಮಾಮನ ಒಂದು 10 ಜನ ಸೇರಿಸ್ಬಿಟ್ಟು ಕೊಂಡ್ಕೊಳ್ಳೋದು, ರೊಟೇಷನ್ ಅಲ್ಲಿ ಓದೋದು. ಆಮೇಲೆ ಬೇರೆ ಬೇರೆ ಮ್ಯಾಗಝೈನ್ ಅನ್ನು ಹಾಗೇನೆ ಅದನ್ನ ತರಿಸ್ಕೊಳ್ಳೋದು, ರೊಟೇಷನ್ ಅಲ್ಲಿ ಓದೋದು. ಒಬ್ಬರಿಗೆ ಇರ್ತವ್ರು ಅಂತ ಆತರ ಕಸ್ತೂರಿ ತರಿಸ್ತಾ ಇದ್ದಿದ್ದು. ನನಗೆ ಇನ್ನೂ ಒಂದು ಆರ್ಟಿಕಲ್ ಜ್ಞಾಪಕ ಇದೆ. ಫಸ್ಟ್ ನನಗೆ ಬಂದಿದ್ದು ನಮ್ಮ ಟ್ರಯಾಂಗಲ್ ಇದೆಯಲ್ಲ, ಬರ್ಮುಡಾ ಟ್ರಯಾಂಗಲ್ ವಿಷಯ ನಾನು ಹೈಸ್ಕೂಲಲ್ಲಿ ಇದ್ದಿದ್ದು ಫಸ್ಟ್ ಟೈಮ್ ನಾನು ಇದರಲ್ಲೇ ಓದಿದ್ದು. ಅದರಲ್ಲಿ ನಮ್ಗೆ ಬೇರೆ ಬೇರೆ ತರದ ವಿಷಯಗಳು ಇತ್ತು. ಅದು ಲೋಕಲ್ ಇರಲಿಲ್ಲ, ಇಂಟರ್ನ್ಯಾಷನಲ್ ವಿಷಯಗಳು, ಬೇರೆ ಬೇರೆ ತರದಲ್ಲಿ ಇರ್ತಕ್ಕಂಥ ವಿಷಯಗಳು ಇದರಲ್ಲಿ ಬರ್ತಾ ಇರ್ತಕ್ಕಂಥದ್ದು ವಿಶೇಷ ಆಗುತ್ತೆ. ತುಂಬಾ ಅದರಲ್ಲಿ ಬರ್ತಕ್ಕಂಥ ವಿಷಯಗಳು ಎಲ್ಲ ಹೊಸದಾಗಿರ್ತಾ ಇತ್ತು ನಮ್ಗೆ. ಅದರಿಂದ ಅದನ್ನ ನಾವು ತಗೊಂಡು ಬರ್ತಾ ಇದ್ವಿ. ಹಾಗೆ ಧರ್ಮವೀರ ಸಹ ಮಧ್ಯದಲ್ಲಿ ಓದಿದ್ವಿ. ಧರ್ಮವೀರ ನಮ್ಮ ಬಸ್ ಇರ್ತಾ ಇರ್ತಕ್ಕಂಥ ಆಫೀಸ್ ನ ಎದುರುಗಡೆನೆ ನಾನು ಓಡಾಡ್ತಾ ಇದ್ದೆ. ಬಿಸ್ನೆಸ್ ಕಾಲೇಜ್ ಅಲ್ಲೇ ಇತ್ತು. ಹಾಗೇನಿರ್ಲಿ, ಈಗ ಬಂದಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ಇದರಲ್ಲ ಈ ಪತ್ರಿಕೆಗಳನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಅಂತಕ್ಕಂಥ ಒಂದು ವಿಷಯವಾಗಿ ನಾವು ಸೇರ್ಕೊಂಡಿದ್ದೀವಿ ಅಂತ ನಾನು ಅನ್ಕೊಂಡಿದ್ದೆ. ಈಗ ನಮ್ಮ ಇವತ್ತು ಸಹ ಇಲ್ಲಿ ನಮ್ಮ ಪುಸ್ತಕದ ಸಂಖ್ಯೆ ಆಯ್ತು. ಅಲ್ಲಿತ್ತು ಬೆಳಗ್ಗೆ ನಾನು ಹೋಗಿದ್ದೆ, ಅಲ್ಲೂ ಸಹ ನಾಳೆ ಒಂದು ಡಿಸ್ಕಷನ್ ಆಗೋದಿದೆ. ಪುಸ್ತಕ ಓದುವುದನ್ನ ಹೇಗೆ ಅದನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಅಂತ. ಅದು ಇದು ಎರಡು ಒಂದೇ ತರ. ಇದನ್ನ ಪೇಪರ್ನ ಓದ್ತಕ್ಕಂಥದ್ದು, ಪುಸ್ತಕ ಓದ್ತಕ್ಕಂಥದ್ದು ಸಹ ಇವತ್ತು ಕಡಿಮೆ ಆಗೋಗ್ಬಿಟ್ಟಿದೆ ಅಂತಕ್ಕಂಥ. ಅದರಿಂದ ಅದರಲ್ಲಿ ಎರಡು ಒಂದೇ ವಿಷಯವಾಗಿರ್ತಕ್ಕಂಥದ್ದು. ಪತ್ರಿಕೆಗಳನ್ನ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದನ್ನೇ ನಾವು ಮತ್ತೆ ಹೇಳ್ಬೇಕಾಗಿಲ್ಲ. ಡಿಜಿಟಲ್ ಮಾಧ್ಯಮ ಯಾವಾಗ ಬಂತು, ಅದು ಯಾವಾಗ ಪ್ರಬಲವಾಗಿ ನಿಂತಿದೆ, ಅದರ ಹಿಂದೆ ಪತ್ರಿಕೆಗಳು ನಿಂತಾಗಿದೆ. ಡಿಜಿಟಲ್ ಮಾಧ್ಯಮದಲ್ಲಿ ಅದರಲ್ಲೂ ಮೊಬೈಲ್ ಎಲ್ಲ ಹೇಳ್ದಾಗಿನೇ ಮೊಬೈಲ್ಗಳು ಇರೋದ್ರಿಂದ ಅದರಿಂದ ಯಾಕೆ ಏನು ಅಂತ ಹೇಳಿದ್ರೆ ನಾವು ಇದನ್ನ ಇವತ್ತಿನ ನ್ಯೂಸ್ ನಾಳೆವರೆಗೆ ಕಾಯ್ಬೇಕಾಗುತ್ತೆ. ಈ ಪತ್ರಿಕೆಯನ್ನು ನೋಡ್ಬೇಕಾದ್ರೆ ಅದ್ರ ಮೊಬೈಲ್ ನಲ್ಲಿ ಇರ್ತಕ್ಕಂಥದ್ದು ನಮ್ಗೆ ಆ ಕ್ಷಣದಲ್ಲೇನೆ ನಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು. ಆಮೇಲೆ ಪತ್ರಿಕೆನ ಓದ್ಬೇಕಾದ್ರೆ ನಾನ್ ಪತ್ರಿಕೆ ಅಂದ್ರೆ ಬೆಳಿಗ್ಗೆ ನನಗೆ ಅರ್ಧ ಗಂಟೆಗಿಂತ ಕಡಿಮೆ ಆಗೋದಿಲ್ಲ. ನಾನು ಅದೇನೋ ಒಂದು 5 ನಿಮಿಷ ಬಿಟ್ಟು ಹೋಗೋಣ ಅಂತ ಹಿಡ್ಕೊಳ್ತೀನಿ. ಅದರಿಂದ ಎಲ್ಲ ಫಸ್ಟ್ ಪೇಜ್ ಇಂದ ಕೊನೆ ಪೇಜ್ ನೋಡ್ಲೇಬೇಕು. ಅಟ್ಲೀಸ್ಟ್ ಓದ್ಬೇಕು, ಎಲ್ಲ ಹೆಡ್ಲೈನ್ಸ್ ನೋಡ್ಲೇಬೇಕು. ಅದೊಂದು ನಾವಂತೂ ಇದಕ್ಕೆ ಬೆಳಗ್ಗೆ ಓದೋದಕ್ಕೆ ಅಡಿಕ್ಟ್ ಆಗೋಗ್ತೀವಿ. ಪತ್ರಿಕೆ ಓದ್ಲೇಬೇಕು ಬೆಳಿಗ್ಗೆ, ಅದು ಕಂಪಲ್ಸರಿ. ಅಲ್ಲಿ ಏನು ವಿಷಯಗಳು ಗೊತ್ತಿರುತ್ತೆ, ಹೆಡ್ಲೈನ್ಸ್ ಅಲ್ಲಿ ನಾವು ಟಿವಿ ಮೇಲೆ ನೋಡಿರ್ತೀವಿ. ಆದ್ರೆ ಅದ್ರ ಬರವಣಿಗೆಯನ್ನು ಒಂದ್ಸರಿ ಓದ್ಬೇಕು ನಾವು. ಆಗ ನಮ್ಗೆ
ಚಟುವಟಿಕೆಗಳಾಗ್ಲಿ ಯಾವುದೇ ಆಗ್ಲಿ ಅದು ಉಳಿಬೇಕು, ಬೆಳೆಬೇಕು, ಅದು ಈಗಿನ ಯುವ ಜನತೆಗೆ ಅದು ತಲುಪಬೇಕು, ಅದು ನಮ್ಮ ಇಚ್ಛೆ. ಆದ್ರೆ ಇವತ್ತಿನ ದಿನದಲ್ಲಿ ನಾವು ಹೇಳ್ತೀವಿ ಮೊಬೈಲ್ ಇವತ್ತಿನ ದಿನದಲ್ಲಿ ಎಲ್ಲ ತಿಂತಾ ಇದೆ ಅಂತ, ನಾಳೆ ನೋಡಿ ಈ ಮೊಬೈಲೇ ಇರೋದಿಲ್ಲ. ಹ್ಯಾಂಡ್ಸ್ ಫ್ರೀ, ಯು ಗೆಟ್ ಎವ್ರಿಥಿಂಗ್ ವಿತೌಟ್ ಎನಿಥಿಂಗ್ on your hand or pocket in your hand, you can see everything, and that is going to happen very shortly. You will not see, you will not see, but you will all definitely see all expressions. You will definitely see that the way in which it going on. Now artificial intelligence and information technology and artificial intelligence ಆಯ್ತು. Now ಈಗ artificial super intelligence ಬರ್ತಾ ಇದೆ. ಅದು ಬರ್ತಾ ಇವಾಗ artificial intelligence itself ಇನ್ನು ಆಗ್ತಾ ಇದೆ. ಅವರ ಸೂಪರ್ ಇಂಟೆಲಿಜೆನ್ಸ್ ಗೆ ಬಂದಿದ್ದೀವಿ ಇವಾಗ. ಅದು ಇನ್ನು ಎಲ್ಲೆಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಅದರಿಂದ ಇದಕ್ಕೆ ಇದೆಲ್ಲ ಚೇಂಜಸ್ ಆಗ್ತಾ ಇದೆ. ಚೇಂಜಸ್ ಆಗ್ತಾ ಇರೋದ್ರಲ್ಲಿ ಇದು ಒಂದು ಚಾಲೆಂಜ್, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿದೆ. ಪೇಪರ್ ಮುಂದೆ ಬರಬೇಕು ಅಂತಂದ್ರೆ ಜನ ಇದನ್ನ ಆಸಕ್ತಿಯಿಂದ ಓದೋ ಅಂತದ್ದೊಂದು ನಮಗ್ ಬರ್ಬೇಕಾದ್ರೆ ಇದ್ರಲ್ಲಿ ಮುಖ್ಯವಾಗಿ ಇರ್ಬೇಕಾಗಿದ್ದು ಸತ್ಯ ಸುದ್ದಿಗಳು ಹೇಳ್ಬೇಕು. ಆಮೇಲೆ ಇದು ಫರ್ದರ್ ಏನ್ ಆಯ್ತು ಅನ್ನೋದು ಗೊತ್ತಾಗಲ್ಲ. ಹೀಗಾಯ್ತು, ಇವ್ರು ಹಿಡ್ಕೊಂಡೋದ್ರು ಹೊಟ್ಟೋದ್ರು, ನೆಕ್ಸ್ಟ್ ಫರ್ದರ್ ಅದು ಆಯ್ತಾ, ಅದಕ್ಕೆ ಏನ್ ಮಾಡಿದ್ರು, ಅವ್ರಿಗೆ ಜೈಲ್ ಆಯ್ತಾ, ಅವ್ರಿಗೆ ಏನಾಯ್ತು ಏನು ಗೊತ್ತಾಗಿರಲ್ಲ. ಆ ತರದ್ದು ಒಂದ್ ಸ್ವಲ್ಪ ಧಾರಾವಾಹಿಗಳ ತರ ಕೆಲವು ವಿಷಯಗಳನ್ನ ತರ್ತಾ ಹೋದ್ರೆ, ಇದು 92 ವರ್ಷದಿಂದ ನಡೆದಿದೆ ಒಂದ್ ಪತ್ರಿಕೆ ಅಂದ್ರೆ ಇದು ಎಷ್ಟು ಇದಕ್ಕೆ ಏನು ಸ್ಟ್ರಾಂಗ್ ಬುನಾದಿ ಹಾಕಿದ್ದಾರೆ ಅನ್ನೋದು ನಾವು ಯೋಚನೆ ಮಾಡ್ಬೋದು. ಈ ತರ ಇನ್ನು 92 ವರ್ಷ ಇದೇ ತರ ಇದು ನಡ್ಕೊಂಡು ಹೋಗುತ್ತೆ. ನಾವು ಖಂಡಿತ ತಗೋತೀವಿ ಸರ್. ಗುಬ್ಬಿಯಿಂದ ಒಂದು ಹುಡುಗಿ ಹೆಣ್ಮಗು ಬರ್ತಾ ಇದೆ, ತುಂಬಾ ಕಷ್ಟ ಆಗ್ತಾ ಇತ್ತು, ಒಂದು ಕಾಪಿ ಕೊಟ್ಟಿದ್ದೀರಾ ನಮ್ಗೆ, ಯಾರು ನಮ್ಗೆ ತೋರಿಸ್ಬೇಕಲ್ಲ ಅಂತ ಕೇಳಿದ್ದಾರೆ. ಮುಂದೆ ನಾವು ಚಂದ್ರಶೇಖರ್ ಇಟ್ಕೊಂಡು ಒಂದು ಕಾರ್ಯಕ್ರಮ ಸುಧಾ ಮಾಡ್ತಾ ಇದೀವಿ ಕಾಲೇಜಲ್ಲಿ. ಅಲ್ಲಿ ಸಿರಾ ಸರ್ಕಲ್ ಅಲ್ಲಿ ಇಂಟ್ರೆಸ್ ಸ್ಕೂಲ್ ಇದೆ, ಅಲ್ಲಿ ದೊಡ್ಡ ಗ್ರೌಂಡ್ ಇದೆ, ಅಲ್ಲಿ 600 ಮಕ್ಳು ಕೂತ್ಕೋಬೋದಲ್ಲಿ. ಅಲ್ಲಿ ಸುಧಾ PUC ಮಕ್ಕಳಿಗೆ ಕಾಪಿ ಹೋಗ್ತಾ ಇದೆ. ಬಟ್ ಸಮೀಕರಣ ಆಗ್ಲೇ ನಮ್ಮ ಶಾಸಕರು ಸಮೀಕರಣ ನೋಡ್ತಾ ಇದ್ದು ಏನ್ ಹೇಳಿದ್ರು, ಆ ಬಿಟ್ಟಿರ್ಲಿ ನಿಜ ಒಪ್ಕೊಂತೀನಿ ನಾನು.